ನಮಸ್ಕಾರ ಸ್ನೇಹಿತರೆ. ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯ ಅಂತ್ಯದ ನಂತರ ಇಡೀ ಜಗತ್ತಿನ ಕಣ್ಣು ಈಗ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ ಮೇಲೆ ನೆಟ್ಟಿದೆ. ಅಂದರೆ IRGC ಅಂತ ಏನು ಕರೀತಾರೆ, ಅದರ ಮೇಲೆ ಇಡೀ ಜಗತ್ತಿನ ಕಣ್ಣೀಗ ನೆಟ್ಟಿದೆ. ಈ ಬಗ್ಗೆ ಮಾತನಾಡಿರುವ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ನೀಡಿರುವ ಹೇಳಿಕೆಯೊಂದು ಈಗ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಅವರ ಮಿಲಿಟರಿ ಘಟಕಗಳು ಈಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇವೆ ಮತ್ತು ಸರ್ಕಾರದ ಸಂಪೂರ್ಣ ನಿಯಂತ್ರಣದಲ್ಲಿ ಇಲ್ಲ ಅಂತ ಅವರು ಹೇಳಿದ್ದಾರೆ. IRGC ಈಗ ಇರಾನ್ನ ಅಲಿಖಿತ ಸುಲ್ತಾನನಾಗಿ ಹೊರಹೊಮ್ತಾ ಇದೆಯಾ ಅಂತ ಜಗತ್ತಿಗೆ ಒಂದು ಅನುಮಾನ ಮೂಡ್ತಾ ಇದೆ. ಏನಿದು IRGC? 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ನ ಮೊದಲ ಸರ್ವೋಚ್ಚ ನಾಯಕ ರುಹುಲ್ಲಾ ಖೊಮೇನಿ ಈ ಪಡೆಯನ್ನು ಸ್ಥಾಪಿಸ್ತಾರೆ. ಕೇವಲ ದೇಶದ ಗಡಿ ಕಾಯುವುದು ಇದರ ಕೆಲಸವಲ್ಲ, ಬದಲಿಗೆ ಇರಾನ್ನ ಇಸ್ಲಾಮಿಕ್ ವ್ಯವಸ್ಥೆಯನ್ನು ರಕ್ಷಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇದು ತನ್ನದೇ ಆದ ಭೂಸೇನೆ, ವಾಯುಪಡೆ ಮತ್ತು ನೌಕಾಪಡೆಯನ್ನು ಹೊಂದಿದೆ. ಸುಮಾರು 1.5 ಲಕ್ಷದಿಂದ 2 ಲಕ್ಷ ಸಕ್ರಿಯ ಸೈನಿಕರನ್ನು ಈ ಪಡೆ ಹೊಂದಿದೆ. IRGCಯ 3 ಪ್ರಮುಖ ವಿಭಾಗಗಳು: ಖುದ್ಸ್ ಫೋರ್ಸ್, ಬಸೀಜ್ ಪಡೆ ಮತ್ತು ನೌಕಾ ಮತ್ತು ಕ್ಷಿಪಣಿ ವಿಭಾಗ. ಖುದ್ಸ್ ಫೋರ್ಸ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ಇದು IRGCಯ ಅತ್ಯಂತ ಭಯಾನಕ ವಿಭಾಗವಾಗಿದೆ. ಇದು ವಿದೇಶಗಳಲ್ಲಿ ಕಾರ್ಯಾಚರಣೆ ನಡೆಸುತ್ತೆ. ಇರಾಕ್, ಸಿರಿಯಾ, ಲೆಬನಾನ್ ಮತ್ತು ಯಮನ್ನಲ್ಲಿರುವ ಸಶಸ್ತ್ರ ಗುಂಪುಗಳಿಗೆ ಇದು ಬೆಂಬಲ ನೀಡುತ್ತೆ. ಈ ಕಾರಣಕ್ಕಾಗಿಯೇ ಅಮೆರಿಕ ಇದನ್ನು ಭಯೋತ್ಪಾದಕ ಸಂಘಟನೆ ಅಂತ ಘೋಷಣೆ ಮಾಡಿದೆ. ಬಸೀಜ್ ಪಡೆ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ಇದು ಇರಾನ್ನ ಒಳಗಿನ ವ್ಯವಹಾರಗಳನ್ನ ನಿಯಂತ್ರಿಸುವ ಪೊಲೀಸ್ ಪಡೆ ಅಂತ ಕೆಲಸ ಮಾಡುತ್ತೆ. ಇಸ್ಲಾಮಿಕ್ ನೈತಿಕ ಸಂಹಿತೆಗಳನ್ನು ಜಾರಿಗೊಳಿಸುವುದು ಇದರ ಕೆಲಸ. ಈ ಪಡೆಯಲ್ಲಿ ಸುಮಾರು 4.5 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದಾರೆ. ನೌಕಾ ಮತ್ತು ಕ್ಷಿಪಣಿ ವಿಭಾಗ. ಪರ್ಷಿಯನ್ ಗಲ್ಫ್ನಲ್ಲಿ ಅಮೆರಿಕದ ಹಡಗುಗಳಿಗೆ ಸವಾಲು ಹಾಕುವ ಶಕ್ತಿ ಇರುವುದು ಈ ಪಡೆಗೆ ಮಾತ್ರ. ವಿಶ್ಲೇಷಕರ ಪ್ರಕಾರ ಖಮೇನಿ ಸಾವಿನ ನಂತರ ಇರಾನ್ನ ನಿಜವಾದ ಅಧಿಕಾರ ಈಗ IRGC ಕೈಯಲ್ಲಿದೆ. ಅಧ್ಯಕ್ಷ ಪೆಜಿಶಿಯಾನ್ ಅಥವಾ ತಾತ್ಕಾಲಿಕ ಮಂಡಳಿಗಿಂತಲೂ ಮಿಲಿಟರಿ ಕಮಾಂಡರ್ಗಳೇ ಈಗ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ. ರಾಜಕೀಯ ನಾಯಕತ್ವ ದುರ್ಬಲವಾಗಿರುವ ಈ ಸಮಯದಲ್ಲಿ IRGC ಇಡೀ ದೇಶವನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳಬಹುದು. IRGC ಎಂದಿಗೂ ಅಮೆರಿಕ ಅಥವಾ ಇಸ್ರೇಲ್ನೊಂದಿಗೆ ಮಾತುಕತೆಗೆ ಒಪ್ಪೋದಿಲ್ಲ. ಬದಲಿಗೆ ಈ ಪ್ರದೇಶವನ್ನು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ತಳ್ಳುವ ಮೂಲಕ ಅಮೆರಿಕ ಮತ್ತು ಗಲ್ಫ್ ರಾಷ್ಟ್ರಗಳಿಗೆ ಗರಿಷ್ಠ ಹಾನಿ ಮಾಡುವುದು ಇದರ ಗುರಿಯಾಗಿದೆ. ವಿದೇಶಾಂಗ ಸಚಿವರೇ ಹೇಳಿರುವಂತೆ, ಈ ಪಡೆಗಳು ಈಗ ಸ್ವತಂತ್ರವಾಗಿ ದಾಳಿಗಳನ್ನು ನಡೆಸ್ತಾ ಇವೆ. ಅಂದರೆ ಓಮನ್ ಅಥವಾ ಕುವೈತ್ ಮೇಲಿನ ದಾಳಿಗಳು ಸರ್ಕಾರದ ಅನುಮತಿ ಇಲ್ಲದೆಯೇ ನಡೀತಾ ಇರಬಹುದು. ಮಾಜಿ ರಕ್ಷಣಾ ಅಧಿಕಾರಿ ಮೈಕಲ್ ಮುಲ್ರಾಯ್ ಅವರ ಪ್ರಕಾರ IRGC ಈಗ ಸೇಡಿನ ಜ್ವಾಲೆಯಲ್ಲಿ ಉರಿತಾ ಇದೆ. ಅವರು ಕೇವಲ ಅಮೆರಿಕವನ್ನು ಮಾತ್ರವಲ್ಲ, ಅಮೆರಿಕಕ್ಕೆ ಬೆಂಬಲ ನೀಡುತ್ತಾ ಇರುವಂಥ ಸೌದಿ ಅರೇಬಿಯಾ ಮತ್ತು UAE ಮೇಲೂ ಕೂಡ ಭೀಕರ ದಾಳಿ ನಡೆಸೋಕ್ಕೆ ಸಜ್ಜಾಗಿದ್ದಾರೆ. ಖಮೇನಿ ಸಾವು ಇರಾನನ್ನು ದುರ್ಬಲಗೊಳಿಸಿರುವ ಬದಲು IRGCಯನ್ನು ಮತ್ತಷ್ಟು ಉಗ್ರವಾಗಿಸುವ ಸಾಧ್ಯತೆ ಇದೆ. ಇದು ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಯ ಬದಲು ಮಹಾಯುದ್ಧಕ್ಕೆ ನಾಂದಿ ಹಾಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.